ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಇದು ಮೃಗಾಲಯ ಅಂತೂ ಅಲ್ವೇ ಅಲ್ಲ. ಇದು ಮೃಗಾಲಯ ಅಂತೂ ಅಲ್ವೇ ಅಲ್ಲ. ಸುಮ್ ನೆಪ ಹಸಿರೇ ಬಾಳಿನ ಉಸಿರು. ನೀವು CCTV ಕಣ್ಗಾವಲಲ್ಲಿದ್ದೀರಾ? ಎಲ್ಲಿದೆ CCTV? ಎಲ್ಲಿದೆ ಸ್ವಚ್ಛತೆ? ಬನ್ನಿ, ಇಲ್ಲಿ ಅಧಿಕಾರಿಗಳು ನಮಸ್ಕಾರ ವೀಕ್ಷಕರೇ. ಇಂದು ನಾವು ಕಲಬುರಗಿಯ ಉದ್ಯಾನವನ ಆದಂಥ ಕಿರು ಮೃಗಾಲಯ ಮತ್ತು ಮಕ್ಕಳ ಉದ್ಯಾನವನ ಕಲಬುರಗಿಗೆ ಭೇಟಿ ಕೊಡ್ತಾ ಇದ್ದೇವೆ. ಅಲ್ಲಿನ ಒಂದು ಉದ್ಯಾನವನದ ಸ್ಥಿತಿಗತಿ ಹೇಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ. ಬನ್ನಿ, ಈ ವಿಷಯವಾಗಿ ಒಳಗಡೆ ನೋಡಿ ಒಂದು ಯಾವ ರೀತಿ ಇದೆ ಅಲ್ಲಿ ಉದ್ಯಾನವನ ಮತ್ತು ಏನಾಗ್ತಾ ಇದೆ, ಅಲ್ಲಿ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನೋಡಿ, ಎಲ್ಲಿ ಅಂದ್ರಲ್ಲಿ ನೀರು ಯಾವ ರೀತಿ ಹರಿತಾ ಇದೆ, ಸ್ವಚ್ಛತೆ ಇಲ್ಲ, ಯಾವುದೇ ಆದಂಥ ಒಂದು ನೀಟ್ನೆಸ್ ಇಲ್ಲ. ಒಳಗಡೆ ನೀರು ಹೊರಗಡೆ ಗೇಟ್ನ ಮುಂಭಾಗದಲ್ಲಿ ಬಿಡ್ತಾ ಇದ್ದಾರೆ. ಆ ಮುಂಭಾಗದಲ್ಲಿ ವಾಹನಗಳು ಅದೇ ರಸ್ತೆ ಮೇಲೆ ಚಲಿಸ್ತಾ ಇದೆ. ಹಾಸ್ಕಟ್ಟಿದೆ, ದ್ವಿಚಕ್ರ ವಾಹನಗಳು ಬೀಳ್ತಾ ಇದ್ದಾವೆ. ಯಾವ ರೀತಿ ಇಲ್ಲಿ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತಗೊಂಡಿದೆ. ಇಲ್ಲಿ ನೋಡಿ ಕರೆಂಟಿನ ವೈರ್ ಸಹ ಇಲ್ಲೇ ಬಿದ್ದಿದೆ. ಇಲ್ಲಿ ಲೈಟ್ ಬಂದರೆ ಯಾವ ರೀತಿ ಆಗುತ್ತೆ, ವಿದ್ಯುತ್ ಸಂಪರ್ಕದಿಂದ ಏನಾಗುತ್ತೆ ಅಂತ ನಿಮಗೂ ಗೊತ್ತಾಗಿರಬೇಕು. ಇಲ್ಲಿ ಮಕ್ಕಳು ಆಡ್ತಕ್ಕಂಥ ಜಾರಮುಂಡಿ ಇದೆ, ಪೂರ ನೀರಿನಲ್ಲಿ ಮುಳುಗಿ ಹೋಗಿದೆ. ಯಾವುದೇ ಒಂದು ಮುಂಜಾಗ್ರತೆ ಇಲ್ಲ, ಕ್ರಮ ಇಲ್ಲ, ಏನೂ ಇಲ್ಲ. ಮತ್ತು ಟಿಕೆಟ್ ಸಹ ಇನ್ನೂ ಚಾಲೂ ಇಟ್ಟಿದ್ದಾರೆ. ಬರ್ತಕ್ಕಂಥ ವೀಕ್ಷಕರಿಗೆ ಅವ್ರದ್ದು ಫೀಸ್ ತೊಗೊಂಡು ಬಿಡ್ತಾ ಇದ್ದಾರೆ. ಇಲ್ಲಿಂದ ಬಂದ್ ಮಾಡಿಬಿಟ್ಟು ಸ್ವಚ್ಛತೆ ಮಾಡ್ಕೊಂಡ್ಬಿಟ್ಟು ಒಂದು ಮುಂಜಾಗ್ರತೆ ಇಲ್ಲ, ಏನೂ ಇಲ್ಲ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಯಾರು ಮುಂಜಾಗ್ರತೆಯನ್ನು ಕೇಳೋರು ಒಬ್ಬರು ಕಾಣ್ತಾ ಇಲ್ಲ. ನೋಡಿ, ಎಲ್ಲಿ ನೋಡಿದ್ರಲ್ಲಿ ಬರೀ ನೀರೇ ನೀರು. ನೋಡಿ, ಎಲ್ಲ ಕಡೆ ನೀರಿನ ವಾತಾವರಣ ಪೂರ ಸಂಪೂರ್ಣವಾಗಿ ಜಲಾವೃತಗೊಂಡಂತಾಗಿದೆ. ಬನ್ನಿ, ಇಲ್ಲಿ ನೋಡೋಣ. ಬನ್ನಿ, ಈ ಕಡೆಯೂ ಸಹ ನೀರಿನಲ್ಲಿ ಪೂರ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಯಾವುದೇ ಸ್ವಚ್ಛತೆಯೂ ಕಾಣ್ತಾ ಇಲ್ಲ, ಏನೂ ಕಾಣ್ತಾ ಇಲ್ಲ. ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆಯೂ ಸಹ ಮಾಡಿಲ್ಲ. ಇಲ್ಲಿ ಏನು ಮಾಡ್ತಾಯಿದ್ದಾರೆ, ಇಲ್ಲಿಂದ ದುಡ್ಡು ತೊಗೊಂಡು ಏನು ಮಾಡ್ತಾಯಿದ್ರು ಯಾರಿಗೆ ಗೊತ್ತೇ ಇಲ್ಲ. ಯಾರಿಗೆ ಕೇಳೋರಿಲ್ಲ, ಹೇಳೋರಿಲ್ಲ ಅನ್ನಿಸ್ತಾ ಇದೆ. ಬನ್ನಿ, ಇಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಭೇಟಿ ಹಾಕೋಣ. ಅವ್ರ ಅಧಿಕಾರಿಗಳಿಗೆ. ಸರ್, ಯಾರಿದ್ದಾರೆ ಸರ್ ಇಲ್ಲಿ ಅಧಿಕಾರಿ? ಸ್ವಲ್ಪ ಎಲ್ಲ ಇಲ್ಲಿ ಏನಿದೆ, ನೀರು ಪೂರ ಸಂಪೂರ್ಣವಾಗಿ ನೀರು ನಿಂತಿದೆ. ಏನು ಮಾಡ್ತಾ ಇದ್ದಾರೆ ಎಲ್ಲ? ಟಿಕೆಟ್ ಚಾಲು ಇದೆ, ಬಂದ್ ಮಾಡಿದಾರ? ಟಿಕೆಟ್ ಇವತ್ತು ಚಾಲು. ನೀವೇ ಇದ್ರೆ ಬೇರೆ ಯಾರಿದ್ದಾರೆ? ಯಾರು ಅವ್ರಿಗೆ ಕರ್ಸ್ರಿ. ಸಾಹೇಬರು ಸಹ ಇಲ್ಲ ಅಂತೆ, ಯಾಕೆ ಹೊರಗಡೆ ಹೋಗಿದಾರಂತೆ. ಒಬ್ಬ ಅಜ್ಜಿ ಮಾತಾಡಿದ್ರು, ನಮಗೆ ಮಾಹಿತಿ ಕೊಟ್ಟರು. ಟಿಕೆಟ್ ಇವತ್ತು ಚಾಲು ಮಾಡಿದಾರಂತೆ. ನೋಡಿ, ಇಲ್ಲಿ ಯಾವ ರೀತಿ ಕೈಗಾಸ್ ಅಂತಾರಲ್ಲ, ಅದೆಲ್ಲ ಯಾವ ರೀತಿ ಬೆಳೆದು ಬಿಟ್ಟಿದೆ. ಸ್ವಚ್ಛತೆ ಅಂತೂ ಮೊದಲೇ ಇಲ್ಲ. ನೋಡಿ, ಒಂದು ಸ್ವಚ್ಛತೆ ಮಾಡೋರನ್ನು ಕಾಣ್ತಾ ಇಲ್ಲ. ಒಂದು ಯಾವ ಸಿಬ್ಬಂದಿ ಒಬ್ಬರೂ ಕಾಣ್ತಾ ಇಲ್ಲ ಇಲ್ಲಿ. ಇದೇನು ಮೃಗಾಲಯ ಇದೆಯಾ ಅಥವಾ ಏನು ಪಬ್ಲಿಕ್ ಗಾರ್ಡನ್ ಇದೆಯಾ ಅನ್ನೋದು ಆ ರೀತಿ ಆಗಿಬಿಟ್ಟೆ. ಪಬ್ಲಿಕ್ ಗಾರ್ಡನ್, ನಮ್ಮ ಕಲಬುರಗಿ ಪಬ್ಲಿಕ್ ಗಾರ್ಡನ್ ಇದ್ರ ಸ್ವಚ್ಛತೆಯಾಗಿ ಪೂರ ಒಂದು ನೋಡೋಕ್ಕೆ ಆಕರ್ಷಣೆ ಆಗುತ್ತೆ. ಆ ರೀತಿ ಇದೆ ಪಬ್ಲಿಕ್ ಗಾರ್ಡನ್. ನೋಡಿ, ಈ ಬೋರ್ಡ್ ನೋಡಿ ಯಾವ ರೀತಿ. ಕರ್ನಾಟಕ ಮೃಗಾಲಯ ಪ್ರಾಧಿಕಾರ, ಮೈಸೂರು ಕಿರು ಮೃಗಾಲಯ ಮತ್ತು ಮಕ್ಕಳ ಉದ್ಯಾನವನ ಕಲಬುರಗಿ. ಕೆಳಗಡೆ ನೋಡಿದರೆ ಸಂಪೂರ್ಣ ನೀರು. ಎಲ್ಲಿದೆ ಇಲ್ಲಿ ಉದ್ಯಾನವನ? ಆ ಕಡೆ ನೋಡಿ ವೀಕ್ಷಕರು ಬರ್ತಾ ಇದ್ದಾರೆ, ಹಂಗೆ ಟಿಕೆಟ್ ತೊಗೊಂಡ್ಬಿಟ್ಟು. ಇಲ್ಲಿ ಏನು ಸುದ್ದಿನೋ. ಕುರ್ಚಿ ಕುಳಿತುಕೊಳ್ಳಲು ಆಸನ ಯಾವ ರೀತಿ ಆಗಿದೆ. ಇದು ಮೃಗಾಲಯ ಅಂತೂ ಅಲ್ವೇ ಅಲ್ಲ. ಯಾವ ಚಾನಲ್? ಬನ್ನಿ, ಈ ಕಡೆ ಹೋಗುವ ದಾರಿ ಇದೆ. ಇದು ನೋಡಿ, ಹೋಗುವ ದಾರಿಯಲ್ಲಿ ಸ್ವಲ್ಪನೂ ಹೆಜ್ಜೆ ಯಾಮಾರಿಟ್ಟರೆ ಜಾರು ಬೀಳೋದು ಖಚಿತ. ಮುಂದ್ಗಡೆ ಹೋಗೋಕ್ಕೂ ಬರೋ ರೀತಿ ಕಾಣ್ತಾ ಇಲ್ಲ. ಮುಂದ್ಗಡೆ ಪೂರ ನೀರಿನಲ್ಲಿ ಪೂರ ಜಲಾವೃತಗೊಂಡಂತ ಕಾಣ್ತಾ ಇದೆ. ಹೋಗೋ ಹಾಗೆ ಎಲ್ಲ ಪೂರ ಕಾಲು ಜಾರ್ತಾ ಇದೆ. ಹಸಿರೇ ಬಾಳಿನ ಉಸಿರು. ಕಾಡು ಬೆಳೆಸಿ ನಾಡು ಉಳಿಸಿ. ನಾಡಿನಿಂದಲೇ ವನ್ಯಜೀವಿಗಳ ರಕ್ಷಣೆ. ಅರಣ್ಯವೇ ವನ್ಯಜೀವಿಗಳ ತಾಣ. ಇಲ್ಲಿ ಯಾವುದೇ ಒಂದು ತಾಣ ಇಲ್ಲ, ಏನೂ ಇಲ್ಲ. ಹಸಿರೇ ಬಾಳಿನ ಉಸಿರು. ಹಸಿರಂತೂ ಕಾಣ್ತಾ ಇಲ್ಲ. ಇಲ್ಲಿ ಬರೀ ಪರ್ಸಿಗಳೇ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ಬರೀ ಕಟ್ಟಿಗೆ ಪರ್ಸಿಗಳು ಕಾಣ್ತಾ ಇದೆ. ಒಂದು ಮರಗಳು ಸ್ವಚ್ಛತೆ ಇಲ್ಲ. ಮರಗಳಿಗೆ ಏನೇನು ಬೇಕು, ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು. ಆ ರೀತಿ ಒಂದು ಕೊಳವೆ ಆಕಾರದಲ್ಲಿ ಮಾಡಿಲ್ಲ, ಏನೂ ಮಾಡಿಲ್ಲ. ಸುಮ್ ನೆಪ ಹಸಿರೇ ಬಾಳಿನ ಉಸಿರು. ನೋಡಿ, ಆ ಕಡೆ ಯಾವ ರೀತಿ ಆಗಿದೆ. ಕುಂತ್ಕೊಳ್ಳೋ ಆಸನಗಳು ಯಾವ ರೀತಿ ಆಗಿದ್ದಾವೆ. ದುಡ್ಡು ತೊಗೊಳ್ತಾರಲ್ಲ ಜನರು, ದುಡ್ಡು ಕೊಟ್ಟು ಬಂದಿರ್ತಾರೆ. ಅವ್ರಿಗೆ ಕೂತ್ಕೊಳ್ಳೋಕೆ ಆಸನ ಕೊಡಿ, ಏನೂ ಇಲ್ಲ ಇಲ್ಲಿ. ಬನ್ನಿ ನೋಡೋಣ, ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳ ಒಂದು ಸ್ಥಿತಿಗತಿ ಯಾವ ರೀತಿ ಇಟ್ಟಿದ್ದಾರೆ. ಅದು ಅಂದ್ರೆ ಸ್ವಚ್ಛತೆ ಇಟ್ಟಿದ್ದಾರಾ ಅಥವಾ ಅವಕ್ಕೆ ಊಟ ತಿಂಡಿ ಟೈಮ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಿಳಿಯೋಣ. ನೋಡಿ, ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ನೀವು CCTV ಕಣ್ಗಾವಲಲ್ಲಿದ್ದೀರಾ? ಎಲ್ಲಿದೆ CCTV? ಎಲ್ಲಿದೆ ಸ್ವಚ್ಛತೆ? ಇಲ್ಲಿ ಯಾರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇಲ್ಲಿ ಅವ್ರಿಗೆ.
ಪರಿಚಯ ಮಾಡೋಕ್ಕೆ ಒಂದು ಸಿಬ್ಬಂದಿ ಕೂಡ ಇಲ್ಲ ಇಲ್ಲಿ. ನಮ್ಮ ಅರಣ್ಯ ಸಚಿವರೇ ಈಶ್ವರ್ ಖಂಡ್ರೆ ಅವರೇ, ನೋಡಿ ನಮ್ಮ ಕಲಬುರಗಿಯ ಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಒಂದು ವನ್ಯಜೀವಿ ಮತ್ತು ನಮ್ಮ ಗುಲ್ಬರ್ಗದ ಮೃಗಾಲಯ ಎಂದು ಪ್ರಸಿದ್ಧ ಭಾಳ ಹಳೆಯ ಒಂದು ಮೃಗಾಲಯ ಇದು. ಇಲ್ಲಿ ಯಾವುದೇ ಸ್ವಚ್ಛತೆ ಇಲ್ಲ, ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ, ಯಾರು ಕಾಣ್ತಾನೂ ಇಲ್ಲ ಇಲ್ಲಿ. ಇಲ್ಲ ನೀರು ನಿಂದ್ರಲ್ರಿ, ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಒಳಗೆ ಬಂದು ಏನಾರ ಯಾರಿಗೆ ಸ್ವಲ್ಪ ಏನಾರ ಆಯಿತು ಮಾಡ್ತಾರೆ, ಯಾರು ಕೇಳೋರಿಲ್ಲ. ಇಲ್ಲಿ ಬಂದಿನ್ರಿ ವಿಡಿಯೋ ಮಾಡ್ಕೊತೀನಿ, ಯಾರಿದ್ರಿ ಏನಿಲ್ಲ, ನನಗೆ ಕೇಳೋರು ಯಾರು ಕಾಣ್ತಾ ಇಲ್ಲ ಇಲ್ಲಿ. ನಾನು ಜಸ್ಟ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ನೀವು CCTV ಕಣ್ಗಾವಲಿನಲ್ಲಿ ಇದ್ದೀರಿ ಅಂತ ಬರ್ದಾರ. CCTV ನಮ್ಮ ನೋಡೋಕ್ರಲ್ಲಿ ಜನ ಇಲ್ಲಿ CCTVನೂ ಕಾಣ್ತಾ ಇಲ್ಲ, ನಂಗೆ CCTV ಅಂತಾರ್ರಿ. ಇಲ್ಲಿ ಏನೋ ಒಂದು ವ್ಯವಸ್ಥೆ ಕಾಣ್ತಾ ಇಲ್ಲ ನನಗೂ. ಎಲ್ಲ ನವಿಲ್ ನೋಡಿದೆವು, ಮುಂದೆ ಎಲ್ಲ ಜಿಂಕಿಗಳು ಎಲ್ಲ ನೋಡಿದವ್ರು ಇಲ್ಲ. ಎಲ್ಲ ಕಡೆ ನೀರು ನಿಂತು ಎಲ್ಲ ಕಡೆ ಹಾಸುಗಟ್ಟಿದೆ. ಬಂದಂತ ವೀಕ್ಷಕರು ಪರ್ಸಿ ಮೇಲೆ ಕಾಲಿಟ್ಟು ಜಾರ್ ಬಿದ್ರೆ ಅವ್ರು ಸೊಂಟ ಮುರಿದು ಬಿಡುತ್ತೆ, ಆ ರೀತಿ ಆಗ್ಬಿಟ್ಟಿದೆ ಇಲ್ಲಿ. ಗ್ಯಾರಂಟಿ ಸರ್, ಸರ್ಕಾರ ಒಂದು ಗ್ಯಾರಂಟಿ ಇದಾರ. ಇಲ್ಲಿ ನೋಡಿ ಯಾವ ರೀತಿ ಒಂದು ಮುಳುಕಂಟಿ, ಹುಲ್ಲು, ಕೈಗಸು ಯಾವ ರೀತಿ ಬೆಳೆದ್ಬಿಟ್ಟಿದೆ. ಇದು ಪರಿಸರ ಅಂತಾರ ಸರ್? ಪರಿಸರ ಅಂತಾರೆ ಇದಕ್ಕೆ. ಈ ರೀತಿ ಮಾಡಿದರೆ ಪರಿಸರ ಬೆಳೆಯುತ್ತಾ, ಪರಿಸರ ಚೆನ್ನಾಗಾಗುತ್ತಾ? ಮಾಡೋ ರೀತಿಯಲ್ಲಿ ಮಾಡಿ, ಸ್ವಚ್ಛತೆ ಮಾಡಿ, ಇದಕ್ಕೆ ಏನು ಮಾಡ್ಬೇಕು ಮಾಡಿ, ಬೇರೆ ಬೇರೆ ರೀತಿಯ ಹಣ್ಣಿನ ಹಂಪಲು ಗಿಡಗಳು ತಂದು ಹಚ್ಚಿ. ಇಲ್ಲಿ ಏನು ಹಚ್ಚಿದ್ರೆ, ಮುಳ್ಳಿನ ಗಿಡಗಳು ಹಚ್ಚಿದ್ರೆ ಒಂದು ಸ್ವಚ್ಛತೆ ಎಲ್ಲ ನೋಡಿ. ಆ ಕಂಪೌಂಡ್ ನೋಡಿ ಯಾವ ರೀತಿ ಆಗಿಬಿಟ್ಟಿದೆ. ಸರ್ ಇಲ್ಲಿ ಯಾರೂ ಇಲ್ಲ, ನಿಮ್ಮ ಸ್ಟಾಫ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಪೂರಾ ಅಸ್ತವ್ಯಸ್ತ ಇದೆ, ಪೂರಾ ಸಂಪೂರ್ಣ ನೀರಿನಲ್ಲಿ ನಿಂತೋಗಿದೆ. ಹ್ಯಾಂಗಾಗಿದೆ ಏನು ಅನಿಸುತ್ತೀರಿ? ಹಾಂ 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 ಎಲ್ಲ 20 ವರ್ಷ ಹಿಂದಿಂದ ಸರ್. ಇದು ಕಲಬುರ್ಗಿಗೆ ಒಂದು ಇತಿಹಾಸ ಇದ್ದಂಗೆ ಸರ್. ಇದು ಜೂ ನಮ್ಮ ಕೋಟೆ ಯಾವ ರೀತಿ ಇದೆ ಆ ರೀತಿ ಇದು ಇತಿಹಾಸ ಜೂ ಸರ್, ನಮ್ಮ ಮೃಗಾಲಯದು. ಇದಕ್ಕಿಲ್ಲಿ ಯಾರೂ ಸ್ವಚ್ಛತೆ ಮಾಡೋರಿಲ್ಲ, ಯಾರೂ ಸ್ಟಾಫ್ ಇಲ್ಲ. ನೀವು ಊಟಕ್ಕೆ ಹೋಗಿದ್ರತ್ ನೀವು ಹೇಳ್ತೀರಿ. ಇಲ್ಲಿ ಟಿಕೆಟ್ ಕೊಡೋರು ಪಾಪ ಅಜ್ಜಿ ಇದ್ದಾರೆ, ಅಜ್ಜಿ ಅವ್ರಿಗೆ ಸುಧಾರಿಸ್ತಾ ಇಲ್ಲ, ಹಂಗೆ ಬರ್ತಾ ಇದ್ದಾರೆ. ಇಲ್ಲಿ ಹೋಗಿ ನಾನು ಎದುರು ಒಬ್ಬರು ಬಿದ್ದರು, ಜಾರಿ ಬಿದ್ದರು ಇಲ್ಲಿ ಒಬ್ಬರು. ಈಗ ಹುಡುಗಿ ಮತ್ತು ಈ ರೀತಿ ಇದ್ಮೇಲೆ ಟಿಕೆಟ್ ಯಾಕೆ ತೊಗೊತೀರಿ ನೀವು? ಟಿಕೆಟ್ ಬಿಡಬೇಕು, ಟಿಕೆಟ್ ತೊಗೊಬಾರ್ದು ನೀವು. ಈ ರೀತಿ ಇದ್ಮೇಲೆ ಅಸ್ತವ್ಯಸ್ತ ಇದ್ಮೇಲೆ ಟಿಕೆಟ್ ತೊಗೊಂಡು ಅವ್ರಿಗೆ ಒಳಗೆ ಕಳಿಸಿ ದುಡ್ಡು ತೊಗೊಂಡು ಒಳಗೆ ಬಿಡಗತ್ತೀರಿ. ಅವ್ರಿಗೆ ಏನು ನೋಡಪ್ಲೆ ಏನು ಇಲ್ಲೇ ಪೂರ ಸಂಪೂರ್ಣ ನೀರೇ ಅದೇ. ಹ್ಯಾಂಗೆ ಹೋಗ್ಬೇಕ್ರಿ ಅವರು? ಸರ್ ಗೇಟಿನ ಮುಂದೆ ನೀರು ಬಿಡ್ತಾ ಇದ್ರಿ. ಈ ಲೆಫ್ಟ್ ಸೈಡ್ನು ನೀರಿದೆ, ರೈಟ್ ಸೈಡ್ನು ನೀರಿದೆ. ಮುಂದ್ಗಡೆ ಪೂರ್ತಿ ಬರ್ಸಿ ಮೇಲೆಲ್ಲ ಮಣ್ಣು ಬಿದ್ದೆ, ಕಾಲು ಜಾರ್ತಾ ಇದೆ. ಹ್ಯಾಂಗೆ ಹೋಗ್ತಾರೋ, ಹ್ಯಾಂಗೆ ನೋಡ್ತಾರೆ ಸರ್ ಅವರು? ಹಾಂ ರೀ, ಆಗಲ್ಲ ಬಿಡಿ ಸರ್. ಅದಕ್ಕೆ ಏನು ಕ್ರಮ ತೊಗೋಬೇಕು, ಸ್ವಚ್ಛತೆ ಮಾಡಿಸ್ಬೇಕ್ರಿ. ಸ್ವಚ್ಛತೆನೂ ಇಲ್ಲ, ಹುಡುಗಿಲು ಸುದ್ದಕ್ಕಿಲ್ಲ ಯಾರು. ಇವಾಗ ಹುಡುಗರು ಹೋಗ್ತಾ ಇದ್ದಾರೆ ನೋಡ್ರಿ ಅವರು. ಈಗ ತಾನೇ ಹುಡುಗ್ಲತ್ತಾರ ನೋಡ್ರಿ ಅವರು. ಅಲ್ಲೊಬ್ರು ವೀಕ್ಷಕರು ಬರ್ತಾ ಇದ್ದಾರೆ. ಅವ್ರು ಏನೇನು ನೋಡಿದಾರೆ, ಅಲ್ಲಿ ಸ್ಥಿತಿಗತಿ ಬಗ್ಗೆ ಏನಾಗಿದೆ ಅಂತ ಸಂಪೂರ್ಣವಾಗಿ ಕೇಳೋಣ. ಬನ್ನಿ, ಅವ್ರ ಜೊತೆಲಿ ಮಾತಾಡೋಣ. ನಮಸ್ಕಾರ ಸರ್. ಏನು ಸರ್ ನಿಮ್ಮ ಹೆಸರು? ಸರ್ ನಮಸ್ಕಾರ ಸರ್, ನಮ್ಮ ಹೆಸರು ಗಣೇಶ್ ಕಟ್ಟಿಮಂತ. ಗಣೇಶ್ ಕಟ್ಟಿಮಂತ ಸಾರ್ವಜನಿಕ ಸರ್. ಏನು ಸರ್ ಇಲ್ಲಿಂದ ವಿಶೇಷತೆ ಏನಿದೆ? ಎಲ್ಲ ಹೆಂಗೆ ದುಡ್ಡು ಎಷ್ಟು ತೊಗೊಳ್ತಾ ಇದ್ದಾರೆ ಇಲ್ಲಿ ಫೀಸು? ಸರ್ ದುಡ್ಡು ತೊಗೋತಾರೆ ಸರ್, ಒಬ್ಬರಿಗೆ 20 ರೂಪಾಯಿ ತೊಗೋತಾರೆ ಸರ್. ಒಬ್ಬರಿಗೆ 20 ರೂಪಾಯಿ. ಬಟ್ ಇಲ್ಲಿ ಯಾವುದೇ ರೀತಿ ಸ್ವಚ್ಛತೆ ಇಲ್ಲ ಸರ್. ಇಲ್ಲಿ ಸ್ವಚ್ಛತೆ ಇಲ್ಲ. ತಾನು ನೋಡ್ಬೋದು ಸರ್, ಮಳೆ ಬಂದದ. ಮಳೆ ಬಂದ ಯಾವ ರೀತಿ ನಿಂತಾರೆ ಸರ್. ಇವಾಗ ಒಬ್ಬ ಹೆಣ್ಮಗಳು ಸಣ್ಣ ಹುಡುಗಿ ಸರ್ ಬಿದ್ರು, ಅವ್ರ ಫ್ಯಾಮಿಲಿ ಸರ್ ಬಂದಿದ್ರು, ಮಗು ತಗೋಬೇಕಂತ ಬಿದ್ರು ಸರ್. ಅಷ್ಟು ಸ್ವಚ್ಛತೆ ಇಲ್ಲ ಸರ್ ಇಲ್ಲಿ. ಈಗ ನಾವೇನಂತೀರಿ, ಇದು ಒಂದು ಮೃಗಾಲಯ ಪ್ರಾಣಿ ಸಂಗ್ರಹ ಅಂತ. ಇದು ತಾವು ಕಾಪಾಡ್ಕೊಂಡು ಹೋಗ್ಬೇಕು. ಸರ್ಕಾರದಿಂದ ಸಾವಿರಾರು ದುಡ್ಡು ಬರ್ತದ, ಲಕ್ಷಾಂತರ ದುಡ್ಡು ಬರ್ತದ. ನೀವು ಇಂಥವೆಲ್ಲ ಕಾಯ್ಕೊಂಡು ಹೋಗಿಲ್ಲಪ್ಪ ಅಂತಂದ್ರೆ ಮತ್ತೆ ಯಾವ ದಿವಸ ಸರ್ ಇದು? ಈಗ ನಾವು ಫ್ಯಾಮಿಲಿ ಬಂದಿರ್ತೀವಿ. ಎದಕ್ಕೆ ಬಂದಿರ್ತೀವಿ? ಸಂಡೇ ಇದ್ದಿರ್ತದ, ಒಂದು ಯಾವ್ದೋ ಹಬ್ಬ ಹುಣ್ಣಿಂದಾಗ ಎಲ್ಲ ಫ್ಯಾಮಿಲಿ ತಗೊಂಡು ಬಂದಿರ್ತೀವಿ. ನಾವು ಬಂದಾಗ ನೀವು ಇದ್ದಿಲ್ಲ ತಾವು ನಾವೇನಂತೀವಿ, ಸರ್ಕಾರಿ ಅಧಿಕಾರಿಗಳು ತಮ್ಮ ಗಮನಕ್ಕೆ ಅದನ್ನು ಇಲ್ಲ. ಫಸ್ಟ್ ನಂದೊಂದು ನೇರ ಪ್ರಶ್ನೆ, ಸರ್ಕಾರಿ ಅಧಿಕಾರಿ ಗಮನಕ್ಕೆ ಇತ್ತಂದ್ರ ನೀವು ಮನಿ ಒಳಗೆ ಇದೇ ಇರ್ತೀರೇನು? ಇದನ್ನ ಆಗ್ರಹ, ನಂದು ಇದೊಂದು ಆಗ್ರಹ ಮಾಡ್ತೀನಿ. ಅಧಿಕಾರಿಗಳನ್ನ ಆಗ್ರಹ, ನನ್ನ ಪ್ರಶ್ನೆ ಇದೆ ಅದು. ಯಾಕಂತ ಹೇಳ್ತೀನಿ ಸರ್, ಏನೋ ದುಡ್ಡು ಕೊಟ್ಟು ಬಂದಿರ್ತೀವಿ, ಬಟ್ ನೀವು ಈ ರೀತಿ ಗಡಿಜ್ ಇಡ್ತೀರಪ್ಪ ಅಂತಂದ್ರೆ ನಿರ್ಲಕ್ಷ್ಯ ಮಾಡ್ತೀರಿ ಸರ್. ಇಲ್ಲಿ ಏನೇನು ವೀಕ್ಷಣೆ ಮಾಡಪ್ಲೆ ಏನಾದ್ರು ಪ್ಲೇಸ್ ಇದೆಯಾ ಇಲ್ಲಿ? ಸರ್ ಏನಿಲ್ಲ ಸರ್, ಮೊದಲಿನ ಯಾವುದೂ ಇಲ್ಲ ಸರ್. ಇಲ್ಲಿ ಏನೂ ಇಲ್ಲ, ಏನಿಲ್ಲ ಸರ್, ಜೀರೋ ಸರ್. ಮೊದಲು ಏನಾದ್ರು ಸ್ವಲ್ಪ ಅವು ಅಷ್ಟು ಸ್ವಲ್ಪ ಸರ್. ಮೊದಲು ನೋಡಿ ಬಂದ ನಾವು ಲಾಯನು ಮತ್ತು ಅವು ಬೇರೆ ಬೇರೆ ಪ್ರಾಣಿಗಳು ನೋಡ್ತೀವಿ ಸರ್ ಈಗ ಚಿಗಿರಿ. ಬಟ್ ಈಗಂತೂ ಯಾವುದು ಏನಿಲ್ಲ ಸರ್, ಯಾವ್ದು ಪ್ರಾಣಿಗಳಿಲ್ಲ. ಒಂದೇದು ಎರಡನೇದು ಸ್ವಚ್ಛತೆ ಇಲ್ಲ. ಮತ್ತೆ ದುಡ್ಡು ಅಂತ ತೋತಾರ ಸರ್. ದುಡ್ಡು ₹1 ಕಮ್ಮಿ ಕೊಟ್ಟು ತಗೋಲ್ಲ, ದುಡ್ಡು ಕಂಪಲ್ಸರಿ ತಗೋತಾರ. ಬಟ್ ಸ್ವಚ್ಛತೆ ಇಲ್ಲ. ನಾವು ನೋಡ್ಬೋದು, ಮಳಿ ಬಂದದ, ಎಷ್ಟೊಂದು ಹೊಲಸದ, ಎಲ್ಲ ಹೊಲಸದ, ಆಯ್ತು ಗಲೀಜ್ ಅದ. ಯಾರಿಗೊಬ್ಬರು ಕಸ ಹೋಗೋರಿಲ್ಲ. ಇಡ್ಬೇಕ್ರಿ, ಕೆಲವೊಬ್ರು 2-3 ಇಡ್ಬೇಕು. ಸ್ವಚ್ಛತೆ ಮೇಲೆ ಕೆಲಸ ಇಡಬೇಕು. ಸಂಬಳ ತಗೋತೀರಿ ನೀವು, ದುಡ್ಡೇ ತಗೋತಿರಪ್ಪ ಅಂತ ಕಸ ಹುಡುಕು 2-3 ಇಡಬೇಕು. ಏನು ಸಣ್ಣ ಮಕ್ಕಳು ಬರ್ತಾವ, ಅವ್ರು ಬಿದ್ರಪ್ಪ ಅದಕ್ಕೆ ಯಾರು ಹೊಣೆಗಾರರು? ಅದಕ್ಕೆ ಇವ್ರು ಎಲ್ಲಿ ಏನೋ ಅನ್ವಯತೆ ಆಯ್ತು, ಇದೇನೋ ಸಮಸ್ಯೆ ಆಯ್ತಪ್ಪ, ಅದಕ್ಕೆ ನೇರವಾಗಿ ನಾನು ಗಣೇಶ್ ಕಟ್ಟಿಮಂಡಿ ಅಂತೇಳಿ ಭಾರತೀಯ ಶಿವಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷ. ಇದಕ್ಕೆ ಇಲ್ಲಿ ಏನಾದ್ರು ಅನಾಹುತ ಆಯ್ತಪ್ಪ, ಅದಕ್ಕೆ ಸರ್ಕಾರಿ ಹೊಣೆಗಾರರು ಮತ್ತು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರೇ ಹೊಣೆಗಾರ ನಾ ಸರ್ ಈ ಮಧ್ಯಮ ಹೇಳ್ಬೋದು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಗಣೇಶ್ ಅವರು ಇಲ್ಲಿವರೆಗೂ ಮಾತಾಡಿದ್ರು. ಅವ್ರು ಏನು ಹೇಳಿದ್ರಪ್ಪ ಅಂದರೆ, ಸ್ವಚ್ಛತೆ ಮಾಡಿ ಒಳ್ಳೆಯ ಪ್ರಾಣಿಗಳನ್ನು ತಂದಿದ್ದು ವೀಕ್ಷಕರಿಗೆ ತೋರಿಸ್ರಿ, ನಮ್ಮ ಗುಲ್ಬರ್ಗ ಒಳ್ಳೆಯ ಹೆಸರು ತೊಗೊಂಡು ಬನ್ನಿ.
ನೋಡಿ ಇಲ್ಲಿ ಸ್ವಚ್ಛತೆ ಇಲ್ಲ ಏನೂ ಇಲ್ಲ ಅಂತ ಇದ್ದಾರೆ, ಸ್ಟಾಫ್ ಇಲ್ಲ, ಯಾರು ಕಾಣ್ತಾ ಇಲ್ಲ, ಅಧಿಕಾರಿಗಳಂತೂ ಮೇಲೆ ಯಾರೂ ಕಾಣ್ತಾ ಇಲ್ಲ. ಇಲ್ಲಿ ನಾವು ಬಂದು 1 ಗಂಟೆ ಆಗತ್ತು, ಯಾರು ಅಧಿಕಾರಿಗಳು ಕಾಣ್ತಾ ಇಲ್ಲ. ಇಲ್ಲಿವರೆಗೂ ನಮ್ಮ ಜೊತೆ ಒಬ್ಬರು ಅಧಿಕಾರಿ ಮಾತಾಡಿದ್ರು, ಪೂಜಾರಿ ಅಂತ ಅಧಿಕಾರಿ. ಅವರು ಸಹ ಸರ್ ನಾನು ಊಟಕ್ಕೆ ಹೋಗಿದ್ದು ಒಂದು ಅರ್ಧ ಗಂಟೆ ಆಗುತ್ತೆ, ಬರ್ತೀನಿ ಸರ್ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಊಟಕ್ಕೆ ಹೋಗೋ ಟೈಮ್ ಇಲ್ಲ, ಏನೂ ಇಲ್ಲ, ಅವ್ರದ್ದು ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಯಾವ ಅಧಿಕಾರಿನೂ ಕಾಣ್ತಾ ಇಲ್ಲ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.